ಇಲ್ಲಿ ಬರಂತ ಎಲಿ ನೋಡಿಲ್ಲ ಹೆಂಗೈತೆ, ಒಬ್ಬೊಬ್ಬರು ಒಂದು ಊಟ ಮಾಡ್ಬೋದು ಟಿಫಿನ್. ಇಷ್ಟು ದೊಡ್ಡ ಎಲಿ ಬರುತ್ತೆ, ಇಷ್ಟು ಚೆನ್ನಾಗಿ ಎಲಿ ಬರ್ತೈತಿ. ಇದು ಸಾಲಿಂದ ಸಾಲಿಗೆ ನಾವು ನಾಟಿ ಮಾಡಿದ್ದು 4 ಫೀಟ್, ಸಸಿಯಿಂದ ಸಸಿಗೆ 2 ಫೀಟ್. 10 ಗುಂಟೆಯಲ್ಲಿ 800 ಬಳ್ಳಿ ಕುಂದಿರ್ತಾವ. ಇದ್ರಾಗ ಇಳ್ಕಿ ಮಾಡ್ತಾರಲ್ಲ, 2ನೇ ಸರ ಇದು ಇಳಿಸಿರೋದು. ಅಂದ್ರ ಮ್ಯಾಗ್ ಟಾಪ್ ಹೋತಂದ್ರ ಒಳ್ಳೆ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ತಿಂಗಳ ಆಳುಗಳು ಖರ್ಚು ಎಲ್ಲ ತೆಗೆದು 1 ಲಕ್ಷ ರೂಪಾಯಿ ಉಳ್ಕೋಬಹುದು. ಒಂದ್ ಪೆಂಡೆ ಅಂತಾರ 30 ಪಿಚ್ಚಿಗೆ. ಒಂದ್ ಪಿಚ್ಚಿ ಒಳಗೆ ಮಿನಿಮಮ್ 200-210 ಎಲಿಗಳು ಇರ್ತಾವ. ಅಂದ್ರೆ ಮಿನಿಮಮ್ 6000 ಎಲಿ ಒಂದ್ ಪೆಂಡಿಗೆ. ಈಗ ರೇಟ್ ಕಡಿಮೆ ಇದ್ದಾಗ ಮಿನಿಮಮ್ 3000 ಇರ್ತೈತೆ. ರೇಟ್ ಜಾಸ್ತಿ ಇದ್ದಾಗ 7-8 ಸಾವಿರ ಮ್ಯಾಲೇನು ಹೋಗ್ತೈತೆ ರೇಟ್. ಇದು ಅಂದ್ರೆ ಇದಕ್ಕೆ ಒಬ್ಬ ಮನುಷ್ಯ ಮೇಂಟೆನೆನ್ಸ್ಗಂತೂ ಪಕ್ಕ ಬೇಕು. ಇವ್ರು ಕಟ್ಟಿನೂ ಕಟ್ತಾರ. ಕಟಪ್ ಮೆಥಡ್ ಹೆಂಗಂದ್ರೆ ತೋರ್ಸ್ತಾ ನೋಡ್ರಿ. ಹಿಂಗ ಎಲ್ಲರಿಗೂ ಕಟ್ಟಕ್ ಬರೋದಿಲ್ಲ. ಅದು ಇದಕ್ಕೆ ಗೊತ್ತಿದ್ದಾರ ಅದನ್ನ ಕಟ್ತಾರೆ. ಈಗ ನಾನು ತೋಟಗಾರಿಕೆ ಇಲಾಖೆ ನಿಡಿಸೇಸಿ ಇಲ್ಲಿದ್ದೀನಿ. ಇಲ್ಲಿ ಇಸ್ರೇಲ್ ಮಾದರಿಯ ಕೃಷಿ ಪದ್ಧತಿಗಳನ್ನ ಅಳವಡಿಸ್ಕೊಂಡಿದ್ದಾರೆ. ಸೊ ಅದೇ ತರದ ಕೃಷಿ ಪದ್ಧತಿ ಒಳಗೆ ಎಲಿ ಬಳ್ಳಿದು ಯಾವ್ದು ಸರ್? ಇದು ಅಂಬಡಿನ ಕರೆಯಲ್ಲಿ ಸರ್? ಹೇಳಿ ಸರ್, ಏನ್ ಹಿಂಗತೆ ಯಾಕೆ ಮಾಡ್ಬೇಕು ವಿಳ್ಯದಲ್ಲಿ ಅಂತ? ನೋಡ್ರಿ, ವಿಳ್ಯದಲ್ಲಿ ಬೆಳಿಬೇಕಂದ್ರೆ ಮಿನಿಮಮ್ ಪಾಲಿಔಷಧಿ ಇರ್ಬೇಕು. ಯಾಕೆ ಸರ್? ಪಾಲಿಔಷಧಿ ಇದ್ರಂದ್ರೆ ಇಮ್ಯುನಿಟಿ ಜಾಸ್ತಿಯಾಗಿ ಎಲಿಗಳು ಎಲ್ಲ ಚೆನ್ನಾಗಿ ಬರ್ತಾವ. ಇನ್ನೊಂದು ಇದು ಮಾಡೋ ಮೆಥಡ್ನಾಗ ಭಾಳ ಇದು. ನಾವು ಹೊರಗಡೆ ಮಾಡಿದ್ರೆ ನುಗ್ಗಿ ಚೊಗಚಿ ಹಾಕ್ತಿವಿ. ಹೌದು ಸರ್. ಇದಕ್ಕೆ ಹಾಕಂತ ಹಾರ ಎಲ್ಲ ಅವು ನುಗ್ಗಿ ಚೊಗಚಿ ತಿಂತಾವ. ಹಾರ ಎಲ್ಲಿ ಬೆಳ್ಳಿ ಸಿಗೋದಿಲ್ಲ. ಇದು ನಾವೇನ್ ಮಾಡಿವಿ, ಬೊಂಬ್ ಹಾಕಿವಿ. ಈ ಟೈಪ್ ಬೊಂಬ್ ಹಾಕಿ ಇದಕ್ಕೆ ನೋಡ್ರಿ, ಬೊಂಬ್ಗೆನ ಇದು ಗ್ರಿಪ್ ಮಾಡ್ಕೊಂಡಿರ್ತೈತಿ. ಇದು ಈ ತರ ಬೊಂಬ್ ಹಾಕೋದ್ರಿಂದ ಏನಂದ್ರ ಇದಕ್ಕೆ ಏನೇ ಗೊಬ್ಬರ ಹಾಕಿದ್ರು ಏನೇ ಇದು ಮಾಡಿದ್ರು ಎಷ್ಟೊತ್ತಿದ್ರು ಈ ಬಳ್ಳಿನ ತಿನ್ಬೇಕಿದು. ಇದನ್ ಬಿಟ್ರೆ ಮತ್ತೆ ಎಲ್ಲಿ ತಿನ್ನಕ್ ಚಾನ್ಸ್ ಇಲ್ಲ. ಇದ್ರಾಗ ಹೊರಗಡೆ ಏನ್ ಮಾಡ್ತಾರೆ, ವಿಳ್ಯದೆಲೆ ಬೆಳೆಯವರು ನುಗ್ಗಿ ಚೊಗಚಿ ಅವನ್ನ ಹಾಕ್ತಾರ. ಒಂದೊಂದು ಅವು ಎಲ್ಲ ಹಾರ ತಿಂದು ಇಷ್ಟು ದಪ್ಪ ಆಗಿರ್ತಾವ. ಎಲಿನೂ ಅಷ್ಟು ಸ್ಟ್ರಾಂಗ್ ಬರಂಗಿಲ್ಲ. ಇಲ್ಲಿ ಬರಂತ ಎಲಿ ನೋಡಿಲ್ಲ ಹೆಂಗೈತೆ, ಒಬ್ಬೊಬ್ಬರು ಒಂದು ಊಟ ಮಾಡ್ಬೋದು ಟಿಫಿನ್. ಇಷ್ಟು ದೊಡ್ಡ ಎಲಿ ಬರುತ್ತೆ, ಇಷ್ಟು ಚೆನ್ನಾಗಿ ಎಲಿ ಬರ್ತೈತಿ. ಇದು ಸಾಲಿಂದ ಸಾಲಿಗೆ ನಾವು ನಾಟಿ ಮಾಡಿದ್ದು 4 ಫೀಟ್, ಸಸಿಯಿಂದ ಸಸಿಗೆ 2 ಫೀಟ್. 10 ಗುಂಟೆಯಲ್ಲಿ 800 ಬಳ್ಳಿ ಕುಂದಿರ್ತಾವ. ಇದ್ರಾಗ ಹಚ್ಬಿಟ್ಟಿದ್ದು 2ನೇ ಇಳ್ಕಿ ಮಾಡ್ತಾರಲ್ಲ, 2ನೇ ಸರ ಇದು ಇಳಿಸಿರೋದು. ಅಂದ್ರ ಮ್ಯಾಗ್ ಟಾಪ್ ಹೋತಂದ್ರ ವರ್ಷಕ್ಕೊಂದ್ಸರ ನಾವು ಎಲ್ಲ ಇಲ್ಲಿ ಮಾಡಿದ್ವಿ ನೋಡ್ರಿ. ಇದನ್ನೆಲ್ಲ ಇಲ್ಲಿ ತಗೊಂಡು ಅಲ್ಲಿಗೆ, ಅಲ್ಲಿ ತಗೊಂಡು ಇಲ್ಲಿಗೆ ಈ ಬೇಸಿ ತಂದಿರ್ತೀವಿ ನಾವು. ಮತ್ ಇಲ್ಲಿಂದ ಬರೋ ವರ್ಷವರೆಗೆ ಅಷ್ಟು ಬರ್ತಾ, ಅಷ್ಟು ಬ್ರಾಂಚುನು ಬರ್ತಾವ, ಅಷ್ಟೊಂದು ಎಲಿನೂ ಸಿಗ್ತೈತಿ ನಮಗೆ. ಇದು ಹೆಂಗಂದ್ರೆ 30 ಪಿಚ್ಚಿ ಇದು ಒಂದು ಎಲಿ ಹರಿತಾರೆ. ಒಂದ್ ಪೆಂಡೆ ಅಂತಾರ 30 ಪಿಚ್ಚಿಗೆ. ಒಂದ್ ಪಿಚ್ಚಿ ಒಳಗೆ ಮಿನಿಮಮ್ 200-210 ಎಲಿಗಳು ಇರ್ತಾವ. ಅಂದ್ರೆ ಮಿನಿಮಮ್ 6000 ಎಲಿ ಒಂದ್ ಪೆಂಡಿಗೆ. ಈಗ ರೇಟ್ ಕಡಿಮೆ ಇದ್ದಾಗ ಮಿನಿಮಮ್ 3000 ಇರ್ತೈತೆ. ರೇಟ್ ಜಾಸ್ತಿ ಇದ್ದಾಗ 7-8 ಸಾವಿರ ಮ್ಯಾಲೇನು ಹೋಗ್ತೈತೆ ರೇಟ್. ಇದು ಅಂದ್ರೆ ಇದಕ್ಕೆ ಒಬ್ಬ ಮನುಷ್ಯ ಮೇಂಟೆನೆನ್ಸ್ಗಂತೂ ಪಕ್ಕ ಬೇಕು. ಇದನ್ನ ಕಟ್ಟಕ ಇದು ಮಾಡಕ ಎಲ್ಲ ಇದಕ್ಕೆ ಟ್ರೆಂಡ್ ಇದ್ದಾರ ಬೇಕು. ಹಂಗಾಗಿ ನಮ್ಮ ಹುಡುಗರು ಟ್ರೆಂಡ್ ಇದ್ದಾರ, ಒಬ್ರನ್ನ ರೆಡಿ ಮಾಡಿವಿ ನಾವು. ಇವ್ರು ಕಟ್ಟಿನೂ ಕಟ್ತಾರ. ಕಟಪ್ ಮೆಥಡ್ ಹೆಂಗಂದ್ರೆ ತೋರ್ಸ್ತಾ ನೋಡ್ರಿ. ಹಿಂಗ ಎಲ್ಲರಿಗೂ ಕಟ್ಟಕ್ ಬರೋದಿಲ್ಲ. ಅದು ಇದಕ್ಕೆ ಗೊತ್ತಿದ್ದಾರ ಅದನ್ನ ಕಟ್ತಾರೆ. ಇದು ಈ ತರ ತಗೊಂಡ್ರಿ ಈ ಕೈನ 2 ಬಟ್ ಒಳಗೆ 3 ಬಟ್ ಒಳಗಡೆ ಇಟ್ಟು 2 ರೌಂಡ್ ಹೊಡೆದು ಈಗ ಇದು ಹಾಕಿರತ್ತಲ್ರಿ, ಇನ್ನ ಹಾಕಿ ಇದ್ರೊಳಗೆ ತಗೋಬ್ರಿ. ಹಿಂಗ್ ತಗೋಬೇಕು. ಅಂದ್ರ ಆ ಬಳ್ಳಿಗೆ ಏನೂ ಆಗೋದಿಲ್ಲ. ಇಷ್ಟು ಲೂಸ್ ಇರ್ತಾ ಅದಕ್ಕೆ ಇದನ್ನು ಇರ್ತೈತಿ. ಇದು ಮತ್ತೆ ಇಲ್ಲಿ ಕೊಯ್ಕೊಂಡ್ಬಿಡೋದು. ಇಷ್ಟು ಕೊಯ್ಕೊಂಡ್ ಮತ್ತೆ ನೆಕ್ಸ್ಟ್ ಕಟ್ಕೊಂಡ್ ತಗೋದು. ಇಲ್ಲೆಲ್ಲ ಕಟ್ಟ್ಯಾರ ನೋಡ್ರಿ, ಸೇಮ್ ಅದೇ ಮೆಥಡ್ನಾಗ ಕಟ್ಬೇಕಾಗತ್ತ. ಕೆಳಗಡೆ ಹೋಗ್ಬೇಕ್ರಿ. ಇದು ಈ ಕೈದು ಮೇಲೆ 1-2 ರೌಂಡ್ ಹೊಡಿಬೇಕ್ರಿ. 2 ರೌಂಡ್ ಕೆಳಗಡೆ ಬಂದಿರೋದು ಇತ್ತಲ್ರಿ, ಅಲ್ಲೇನು ಜಗ್ಗಿ ವಾಪಸ್ ರಿವರ್ಸ್ ಇದ್ರೊಳಗೆ ಹಾಕೊಂಡು ಈ ಕೈ ಹಿಂಗ್ ತಗೋಬೇಕು. ಅಂದ್ರ ಆ ಬಳ್ಳಿಗೆ ಏನೂ ಆಗೋದಿಲ್ಲ. ಇಷ್ಟು ಲೂಸ್ ಇರ್ತಾ ಅದಕ್ಕೆ ಇದನ್ನು ಇರ್ತೈತಿ. ಇದು ಮತ್ತೆ ಇಲ್ಲಿ ಕೊಯ್ಕೊಂಡ್ಬಿಡೋದು. ಇಷ್ಟು ಕೊಯ್ಕೊಂಡ್ ಮತ್ತೆ ನೆಕ್ಸ್ಟ್ ಕಟ್ಕೊಂಡ್ ತಗೋದು. ಇಲ್ಲೆಲ್ಲ ಕಟ್ಟ್ಯಾರ ನೋಡ್ರಿ, ಸೇಮ್ ಅದೇ ಮೆಥಡ್ನಾಗ ಕಟ್ಬೇಕಾಗತ್ತ. ಇದು ಹಾಪ್ ರೀ. ಅದು ಕಟ್ಟಂತ ಹಳದ ಬೆಳಿತಲ್ಲ ಹಾಪ್, ಅದೊಂದ್ ಸ್ವಲ್ಪ ನೀರ ತೋಸಿದ್ರೆ ಅಂದ್ರೆ ಒಂಥರ ಅದು ಇದಾಗತ್ತೆ, ಹರಿದಿಲ್ಲ. ಇದು ದಾರದಂಗ ಇರ್ತಿದೆ. ಇದು ನೋಡ್ರಿ ಹೆಂಗಂದ್ರೆ ನಾವು ಇದು ಇಳುವರಿ ಬಗ್ಗೆ ಹೆಂಗಂದ್ರೆ, ಇದು ಒಮ್ಮೆ ಹರಿದ್ರೆ ವಾರ ಕಡಿಮೆ ಅಂದ್ರೂ ಒಂದು 5-6 ಪೆಂಡಿ ಮೇಲೆ ಬರ್ತೈತಿ ನಮಗೆ. 6 ಪೆಂಡಿ ಅಂದ್ರೂ ನಮಗೆ ಒಂದು ತಿಂಗಳದಾಗ 6-4 ಈಗ ಎವರೇಜ್ ರೇಟ್ ಮಾರ್ಕೆಟ್ನಾಗ 3000 ಇರ್ತಾ, 8000 ಇರ್ತಾ. ಎವರೇಜ್ 5000 ಹಿಡಿದ್ರು ನಮಗೆ ಒಂದು ತಿಂಗಳಿಗೆ ಆರಾಮಾಗಿ ಒಂದೂವರೆವರೆಗೂ ತಗೋಬಹುದು. ಖರ್ಚು ತೆಗೆದ್ರು 1 ಲಕ್ಷ ರೂಪಾಯಿವರೆಗೂ ಇದ್ರಾಗ ಇಳುವರಿ ತೆಗಿಬಹುದು. ಆದ್ರೆ ಇದು ನಮಗೆ ಮಾರ್ಕೆಟಿನ ಮೇಲೆ ಡಿಪೆಂಡ್ ಇರ್ತೈತಿ. ಅದು ಮಾರ್ಕೆಟ್ನಾಗ ರೇಟ್ ಕಮ್ಮಿ ಇದ್ರು ನಮಗೆ 2000-3000 ಹಿಂಗೆ ಎಲಿ ಬಂದಾಗ ಅದು ಡಿಪೆಂಡ್ ಮಾರ್ಕೆಟಿನ ಮ್ಯಾಗ ಇದು ಎಲ್ಲಿದು
ಈ ತರ ಪಾಲಿಹೌಸ್ ಮಾಡಿದ್ರಿಂದ ಚೆನ್ನಾಗೈತಿ. ಇದು ನಮ್ಮ ಇಲಾಖೆಯಲ್ಲಿ ಇದಕ್ಕೆ ಸಹಾಯಧನ ಐತಿ. ಇದಕ್ಕೆ 50% ಸಹಾಯಧನ ಕೊಡ್ತಾರ, 50% ರೈತರ ಹಾಕಿ ಇಂತ ಮಾಡ್ಕೋಬಹುದು. ಮ್ಯಾಕ್ಸಿಮಮ್ ಕರೆಕ್ಟ್ ಮೇಂಟೈನ್ ಮಾಡಿದ್ರ ಒಬ್ರು ಗೌರ್ಮೆಂಟ್ ಎಂಪ್ಲಾಯಿ ಏನ್ ತಗೊಂತಾರ ಅಷ್ಟು ಇದ್ರಾಗ ತೆಗಿಬಹುದು. ಒಬ್ಬ ಮನುಷ್ಯನ ಆಳು ಇಟ್ಕೊಂಡು ಮಾಡ್ಕೋಬಹುದು. ಇದು ಬಟ್ ಇದು ಪಾಲಿಹೌಸ್ ಮಾಡಕ್ಕೆಲ್ಲ ಖರ್ಚು ಎಷ್ಟು ಬರುತ್ತೆ ಸರ್? ಖರ್ಚು ನೋಡ್ರಿ ಒಂದು 5.5 6 ಲಕ್ಷವರೆಗೆ ಖರ್ಚು ಐತಿ. ಏನ್ ಸೈಜಿಗೆ? ಇದು 10 ಗುಂಟೆ, 10 ಗುಂಟೆಗೆ 5.5 6 ಲಕ್ಷ. 6 ಲಕ್ಷ ಪಾಲಿ ಔಷಧಿ. ಅದ್ರಾಗ ಶೆಡ್ ನೆಟ್ ಅಂದ್ರೆ ಕಡಿಮೆ ಇರ್ತೈತಿ, 2.5 3.5 ಲಕ್ಷ ಹಿಂಗ್ ಇರ್ತೈತಿ ಸೈಜ್ ಮ್ಯಾಗ. ಅದು ಮತ್ತೆ ಅದಕ್ಕೆ ನಮ್ಮ ಇಲಾಖೆಯಿಂದ 50% ಸಹಾಯಧನ ಐತೆ. 50% ಸಹಾಯಧನ 50% ಕಟ್ಟಿದ್ರೆ ಇದು ಬಳ್ಳಿ ಹಚ್ಚಿ 3 ತಿಂಗಳಿಗೆ ಎಲಿ ಕಟಾವ್ ಬರ್ತೈತಿ. ಇದು 3 ತಿಂಗಳಿಗೆ 3 ತಿಂಗಳು ಇರೋದ್ರಾಗ ಎಲಿ ಹರಿಬಹುದು. ಬಟ್ ಹೊರಗಡೆ ಹಾಕಿದ್ 1 ವರ್ಷ ಮೇಲ್ಪಟ್ಟು ಬೇಕದು. ಗಿಡ ಬೆಳೆಯಾಕ ಬಳ್ಳಿ ಬೆಳೆಯಾಕ 1 ವರ್ಷ ಮೇಲ್ಪಟ್ಟು. ನಮ್ಗೇನಂದ್ರೆ ಒಂದು 2 ವರ್ಷದಾಗ ಅದು 1 ವರ್ಷದಾಗ ಅದ್ರ ಪಾಲಿಹೌಸಿನ ಖರ್ಚು ಗಿರ್ಚು ಎಲ್ಲ ತೆಗೆದು ಬಿಡ್ತೈತೆ. ಅದು ಆಮೇಲೆ ರೈತರು ತಮಗೆ ಕಂಟಿನ್ಯೂ ಮಾಡ್ಕೋಬಹುದು ಅದನ್ನ. ಇದು ಏನಂದ್ರೆ ವಿಳ್ಯದೆಲೆ ಇದು ತಿನ್ನೋದ್ರಿಂದ ಇದಕ್ಕೆ ಯಾವುದು ಕೆಮಿಕಲ್ ಅಂತೂ ಸ್ಪ್ರೇ ಮಾಡಂಗಿಲ್ಲ. ಯಾಕಂದ್ರೆ ಇದು ತಿನ್ನ ಎಲೆ ಇದೆ. ಎಷ್ಟೊತ್ತಿದ್ರು ನಾವು ಇದಕ್ಕೇನೋ ಸಾವಯವದಾಗ ಬೆಳೆಸ್ಬೇಕು. ಸಾವಯವ ನಮ್ದೇ ಇದು ಎರೆಜಲ್ಲ, ಬೇವಿನ ಹಿಂಡಿ, ಎರೆಹುಳ ಗೊಬ್ಬರ ಇವನ್ನ ಸ್ಪ್ರೇ ಮಾಡ್ತೀವಿ. ಇದೆ ನಮ್ಗೆ ಇದು ಸರ್. ಬಟ್ ಈಗ ಇದ್ರಾಗ ಏನಾರ ತಳಿ ಬೇರೆ ಬೇರೆ ಅದಾವ ಅಂದ್ರೆ ಈಗ ಎಲಿ ಒಳಗ 3 ಟೈಪ್ ಅದಾವ್ರಿ. ಒಂದು ಕಲ್ಕತ್ತಾ ಎಲಿ, ಒಂದು ಅಂಬಾಡಿ ಅಂತ ಬರ್ತೈತೆ, ಒಂದು ಕರಿ ಎಲಿ. ಈಗ ನಮ್ಮ ವಾತಾವರಣಕ್ಕೆ ನಮ್ಮ ಏರಿಯಾಗ ಜಾಸ್ತಿ ಯೂಸ್ ತಿನ್ನಂತ ಎಲಿ ಅಂದ್ರೆ ಇದನ್ನ ಜಾಸ್ತಿ ತಿಂತಾರೆ. ಸಿನ್ನೂರು ರಾಯಚೂರು ಸೈಡ್ ಎಲ್ಲ ಇದನ್ನ ಕರೀಲಿ. ಅಂಬಡಿ ಪಂಬಡಿ ಎಲ್ಲ ಪಾನ್ಗಾಗಿ ಬೆಂಗಳೂರು ದೊಡ್ಡ ದೊಡ್ಡ ಸಿಟಿ ಗಿಟಿಯಲ್ಲಿ ಯೂಸ್ ಮಾಡ್ತಾರೆ. ಮಾರ್ಕೆಟ್ ನಮ್ಗೆ ಇಲ್ಲಿ ಕುಷ್ಟಗಿ ಐತೆ, ಗಜೇಂದ್ರ ಕಡೆ ಐತೆ, ಹನುಮಸಾಗರ್ ಐತೆ. ನಾವು ವಾರದಾಗ 1 ಸರ 2 ಸರ ಸವಾಲಿ ಕಳಿಸ್ತೀವಿ. ನೋಡ್ರಿ ಎಷ್ಟೈತಿ ಇದು ಅಷ್ಟು ಎಲಿ, ಅದು ಅಷ್ಟು ಹರಿಯದ ಎಲಿ. ಈಗ ಹರೇ ಎಲಿ ಈಗ ಬರ್ತಾರೆ ಹರದ ಕಾಸು ಎಷ್ಟಾಗತ್ತೆ. ವಾರ ಒಂದು 6-7 ಪೆಂಡಿ 7 ಪೆಂಡಿ ಕಳ್ಸೋದು. ಮತ್ತೆ ನೆಕ್ಸ್ಟ್ ಇಯರ್ ಹೇಳೋದು. ಮತ್ತೆ ಒಂದು ಎಲಿ ಹರಿದ್ಮ್ಯಾಗ ಬಳ್ಳಿ ಎಲಿ ಕಟ್ಟೋದಿರ್ತ. ಅವ್ರು ಹಿಂಗೆಲ್ಲ ಕೆಳಗೆ ಬಿದ್ದಿರ್ತಾವಲ್ಲ, ಈ ಟೈಪ್ ಕಟ್ಟೋವಿರ್ತಾವಲ್ಲ, ಇವನ್ನೆಲ್ಲ ಕಟ್ತಾರ ಅವ್ರು. ಸರ್ ಈಗ ಇದು ನೀವು ಎಷ್ಟು ದಿನಕ್ಕೆ ಒಂದ್ಸರಿ ಕಟಿಂಗ್ ಮಾಡ್ತೀರಿ ಸರ್? ಇದು ವಾರದಾಗ 1-2 ಸರ ಕಟಿಂಗ್ ಆಗುತ್ತೆ. ವಾರದಾಗ 2 ಸರಿ 2 ಸರ ಕಂಟಿನ್ಯೂ ಇರಂಗಿಲ್ಲ. ವಾರದಾಗ 1-2 ಸರ ಕಟಿಂಗ್ ಮಾಡ್ಬೋದು. ವರ್ಷದಾಗ ವರ್ಷ ಅದು ಹೆಂಗೆ ಎಲಿ ಬರುತ್ತೆ ಹಂಗಂಗೆ ಸರ್. ಅದು 2 ದಿನಕ್ಕೆ ಒಮ್ಮೆನೂ ಕಟಿಂಗ್ ಮಾಡ್ಬೋದು. ಎಲಿ ಹೆಂಗೆ ಸಣ್ಣಗ ಒಂದೊಂದು ಸಾಲಿಂದ ಒಂದೊಂದು ಸಾಲು ಹೆಂಗೆ ಮಾಡ್ಕೊಂತ ಹೋಗ್ತೀವಿ, ಹರ್ಕೊಂತ ಹೋಗ್ತೀವಿ. ಮತ್ತೆ ಅದನ್ನ ಮುಟ್ಟಿದ ಕೂಡಲೇ ಮತ್ತೆ ಒಳ್ಳೆ ಹಿಂದಲೇ ಎಲಿ ಬಂದಿರ್ತೈತಿ. ಅದು ಹಿಂಗೆ ಅದು ರೊಟೇಷನ್ ಇದ್ದಿದ್ದ. ಅದು 2 ದಿನಕ್ಕೊಂದ್ಸರ 2 ದಿನಕ್ಕೊಂದ್ಸರ ಹಿಂಗೆ ಹರ್ಕೊಂತ ಹೋಗ್ಬೇಕು. ಅಂದ್ರೆ 1 ತಿಂಗಳಿಗೆ ಮಾಡ್ಲಿಲ್ಲ ಅಂತಂದ್ರೆ ಹಣ್ಣರ್ದು ಬೀಳುತ್ತೆ ಸರ್. ಕಟಿಂಗ್ ಮಾಡಿಲ್ಲ ಅಂದ್ರೆ ಎಲಿ ಈ ತರ ಹಾರ್ಡ್ ಆಗತ್ತ. ಈ ಎಲಿ ಹರಿಯಂಗಿಲ್ಲ. ಇದು ಏನಂದ್ರೆ ತಾಯಿ ಎಲಿ. ಇದು ಈ ಮೇನ್ ಬ್ರಾಂಚ್ ಇಂದ ಬಂದಿರ್ತೈತಲ್ಲ, ಇದು ಎಷ್ಟೊತ್ತಿದ್ರು ಎಲಿ ತಾನೇ ಉದುರು ಬೀಳ್ತೈತಿ. ಅದು ಇದನ್ನ ಹರಿಯಂಗಿಲ್ಲ. ಇದು ಇವು ಕೈ ಎಲಿ ಏನ್ ಬರ್ತಾವ ನೋಡ್ರಿ, ಇವು ಇಲ್ಲದವಲ್ಲ, ಇವು ಕೈಗಳಿವು. ಈ ಎಲಿನ ಕಟ್ ಮಾಡ್ತಾರೆ. ಇವನು ಈ ಮೇನ್ ಬ್ರಾಂಚ್ ಬಂದಿದ್ದ ಎಲಿನ ಅದು ಫುಡ್, ಅದಕ್ಕೆ ಆಹಾರ ಕಟ್ ಮಾಡಂಗಿಲ್ಲ. ಅದು ಹಂಗೆ ತಾನೇ ಒಣಗಿ ಅಲ್ಲೇ ಈಗ ನೋಡ್ರಿ ಅಲ್ಲಿ ಹಣ್ಣು ಹರಿತಲ್ಲ, ಈ ತರ ಹರ್ ತಾನೇ ಉದುರು ಬಿದ್ದು ಬಿಡುತ್ತದ. ಅದಕ್ಕೆ ಬೇಕಾದಂತ ಇದಕ್ಕೆ ನೀರಿರು ಏನ್ರ ಆಹಾರ ಇರ್ಲಿಲ್ಲ ಅಂದ್ರೆ ಈ ಆಹಾರ ಕೊಟ್ಕೊಳತ್ತದು ಎಲಿ. ಅದಕ್ಕೆ ಮದರ್ ತಾಯಿ ಎಲಿನ ಅದಕ್ಕೆ ಬಳ್ಳಿಯನ್ನ ಉಳ್ಸೋದು. ನಾವೊಂದು ಟೈಮ್ಗೆ 1-2 ದಿನ ನೀರ್ ತಪ್ಪಿತಂದ್ರು ಎಲಿಗಳನ್ನ ಬಳ್ಳಿಯನ್ನ ಉಳ್ಸಕ್ ಇದರಲ್ಲಿ ಇದಿರುತ್ತೆ. ಅದಕ್ಕೆ ತಾಯಿ ಎಲಿ ಅಂತಾರೆ. ಇದಕ್ಕೆ ಈ ಎಲಿಯನ್ನು ಹರಂಗಿ. ಸರ್ ಹೇಳ್ರಿ ಇದ್ರ ನಿರ್ವಹಣೆ ಹೆಂಗಿರುತ್ತೆ ಹೇಳ್ರಿ? ನಿರ್ವಹಣೆ ರೀ ನೀರಿಂದು ಮೇನ್ ರೀ. ಅದಕ್ಕೆ ನೀರು ನಮ್ಗೆ ಇದು ಎಷ್ಟು ತಂಪು ಇರುತ್ತೆ ರೀ ಅಷ್ಟು ಬೆಳಿತೈತ್ರಿ ಎಲಿ. ಇದು ಅಂದ್ರೆ ಇದಕ್ಕೆ ನೀರು ಜಾಸ್ತಿನೇ ಬೇಕ್ರಿ. ಅದೊಂದು ಗೊಬ್ಬರ ಅಂದ್ರೆ ನಾವು ಬೇರೆದೇನು ಯೂಸ್ ಮಾಡಲ್ರಿ. ಅದೇ ಸಗಣಿ ಗೊಬ್ಬರ ಇಲ್ಲಾಂದ್ರೆ ಎರೆಜಲ, ಜೀವಾಮೃತ ಇವುಗಳನ್ನ ಹಾಕಿ ಬೆಳೆಸೋದು ನಾವು. ಎಷ್ಟು ದಿನಕ್ಕೊಂದ್ಸರಿ? ಮಿನಿಮಮ್ ಅಂದ್ರೆ ಒಂದು 15 ದಿವಸಕ್ಕೊಮ್ಮೆ ಡ್ರಂಚ್ ಮಾಡ್ತೀವಿ ನಾವು. ಡ್ರಂಚ್ ಯಾವ ತರ? ಈ ತರ ತೋರಿಸ್ತೀವಿ ನೋಡ್ರಿ. ಈ ತರ ಮಡಿ ಮಾಡ್ತೀವಿ. ಈ ಥರ ತೆಗೆದು ತೊಡ್ರಿ, ಸ್ವಲ್ಪ ಬೇರೆ ಕಾಣೋ ಥರ ಅದೇ ಈ ಥರ ಮಾಡಿ ಇದರಲ್ಲಿ ಸಿಂಪಡಣೆ ಇಲ್ಲಿ ತಂದು ಹಾಕ್ಬಿಡ್ತೀವಿ. ಇಲ್ಲಿ ಬೇರೆ ಕಾಣ್ತಾವಲ್ರಿ, ಈ ಬೇರಿಗೆ ಡ್ರಂಚ್ ಮಾಡಿಬಿಡ್ತೀವಿ ರೀ. ಇಲ್ಲಿ ಹಾಕಿದ್ರೆ ಸರ್ ಸೀದಾ ಬೇರಿಗೆ ಹೋಗುತ್ತೆ ಸರ್. ಸೊ ಅಂದ್ರೆ ಈಗ ನೀವು ಏನೇ ಕೊಡೋದಿದ್ರು ಡೈರೆಕ್ಟ್ ಇಲ್ಲಿ ಬೇರಿಗೆ ಕೊಡೋದು. ಈಗ ಇದನ್ನ ಕಡಿಮೆ ನೀರು ಇದ್ದಾರ ಮಾಡ್ಬೋದಾ ಅಂತ? ನೀರಿದ್ದರು ಅಂದ್ರೆ ನೀರು ಮೇನೇ ಬೇಕೇ ನೀರು ಮೇನ್ ರೀ. ಅದಕ್ಕೆ ನೀರು ಮೇನ್, ಆಹಾರ ಮೇನ್ ಇರೋದು ನೀರಿನಲ್ರಿ. ಇದು ನೀವು ಈಗ ಒಂದು ಟೈಮ್ ಮರದ ಮೇಲೆ ನೀರು ಹಾಸಿದ್ವಿ ಅಂದ್ರೆ ಚಿಗುರು ಬಿಡಕ್ ದಾರಿ ಆಗತ್ರಿ. ಅದು ಈಗ ಸುಮ್ಮನೆ ನೀರು ಇರ್ಲಿಲ್ಲ ಅಂದ್ರೆ ಮಾಡಕ್ ಚಾನ್ಸೇ ಇಲ್ರಿ. ಅದು ಗೊಬ್ಬರ ನೀವು ಒಂದು ಟೈಮ್ ಹೆಚ್ಚು ಕಡಿಮೆ ಕೊಡ್ರಿ ನಡಿತೈತಿ. ಅದ್ರ ನೀರ್ ಮೇನ್. ಅಂದ್ರೆ ಈಗ ನಾವು 10 ಗುಂಟೆ ಮಾಡಿದೀವಿ ಅಂತಂದ್ರ ಇದನ್ನ ಎಷ್ಟು ದಿನಕ್ಕೊಂದ್ಸರಿ ನೀರು ಕೊಡ್ತೀರಿ ನೀವು? ಈಗ ಒಂದು ಟೈಮ್ ಪೂರ್ತಿ ಇರ್ತೀವಿ ಅಂತಿಕ್ರಿ, ಒಂದು ಟೈಮ್ ನೀರು ಹಾಸಿಬಿಡ್ತೀರಿ. ನೆಕ್ಸ್ಟ್ ಒಣ ಒಂದು ಸ್ವಲ್ಪ ತ್ಯಾವ ಇರ್ಬೇಕ್ರಿ, ನೋಡ್ಕೊಂಡ್ ಮತ್ತೆ ನಾವು ಹಾಸ್ಕೊಂತಾನೆ ಇರ್ತೀವಿ ಕಂಟಿನ್ಯೂ ರೀ. ಸೊ ಕಂಟಿನ್ಯೂ ನೀರು ವೀಕ್ದಾಗ ಒಂದು ಟೈಮ್ ಅಂತ ಹಾಸಿರ್ತೀವಿ. ಉಳ್ ಟೈಮ್ನಲ್ಲಿ ರೆಡ್ ಬಿಟ್ಟಿರ್ತೀವಿ, ಹಂಗಾಗಿ ಅರಸ್ತೀವಿ. ಸೊ ಈಗ ಹೊರಗಡೆ ರೈತರು ಓಪನ್ ಆಗಿ ಮಾಡ್ತಾರ ಹಿಂಗತೆ ಪಾಲಿ ಹೌಸ್ ಮಾಡಿರಲ್ಲ, ಅವ್ರಾದ್ರೆ ಎಷ್ಟು ದಿನಕ್ಕೊಂದ್ಸರಿ ನೀರು? ಅವ್ರು ವಾರದಲ್ಲಿ 2 ಸಲ ಅಂತ ಹರಿಸ್ಲೇಬೇಕ್ರಿ. ಈಗ ರೈತರು ಇದನ್ನ ಮಾಡ್ಬೇಕಂತಂದ್ರ ಸಂತೋಷ ಸರ್, ಎಷ್ಟು ಗುಂಟೆ ಮಾಡಿದ್ರೆ ಬಹಳ ಒಳ್ಳೇದು? ಇಷ್ಟೇ ಚೆನ್ನಾಗಿರೋದು.
ಜಾಸ್ತಿ ಮಾಡಿದ್ರ ಇಲ್ಲಿ ಆಳುಗಳಿದ್ದ ಸಮಸ್ಯೆ ರೀ ಹೌದಾ ರೀ ಇದಕ್ಕೆ ಭಾಳ ಬೇಡಿಕೆ ಐತ್ರಿ ಅದಕ್ಕಂದ್ರೆ ಮೇಂಟೆನೆನ್ಸ್ ಮೇನ್ ಅಲ್ರಿ ಅದ್ ಮಾಡಾರ ಬೇಕಲ್ರಿ ಈಗ ಏನೇನ್ ಮಾಡ್ಬೇಕ್ರಿ ಇದು? ಬಳ್ಳಿ ಕಟ್ಟದ್ರಿ ಒಂದು ಅಂದ್ರೆ ಒಂದ್ ಟೈಮ್ ಈಗ ಎಲ್ಲಿ ಹರಿದ್ರಿ ಇಲ್ರಿ ಈ ತರ ಬಿದ್ದಿರ್ತಾವ್ರಿ ಈಗ ಇದು ಬಿದ್ದತಲ್ರಿ ಚಕ ಇದ್ರ ಮೇಲೆ ಕಟ್ಕೊಂತಾರ್ರಿ ಸೊ ಮ್ಯಾಕೆ ಕಟ್ಟಿಗೆ ಕಟ್ಕೊಂಡ್ರ ಮತ್ ಬ್ರಾಂಚ್ ಬಿಡ್ತಾವ್ರಿ ಎಲ್ಲಿ ಈಗ ಈ ತರ ಈ ಎಲ್ಲಿ ನೆಕ್ಸ್ಟ್ ಎಲ್ಲಿ ಬರಕ್ರಿ ಬ್ರಾಂಚ್ ಬಿಡ್ತಾವ್ರಿ ಕಟ್ಟಿಗೆಲ್ಲ ಅಂದ್ರ ಅಲ್ಲಿಗೆ ಮೂರ್ದ ಅಲ್ಲಿಗೆ ಬಿದ್ದು ಬಿಡ್ತಾರ ಸೊ ವೇಸ್ಟ್. ಒಂದ್ ಟೈಮ್ ಎಲ್ಲಿ ಹರಿದ್ವಿ ಅಂದ್ರ ಒಂದ್ ಟೈಮ್ ಕಟ್ಸಬೇಕ್ರಿ ಈಗ ತೋರ್ಸಿನಲ್ರಿ ಅದು ಕಟ್ಟೋದು ಅಂದ್ರೆ ಇದ್ರಾಗ ಡೈಲಿ ಕೆಲಸ ಇರ್ತಾಗಿದ್ರ ಕಂಟಿನ್ಯೂ ರೀ ಕಂಟಿನ್ಯೂ ಒಬ್ರು ಬೇಕೇ ಬೇಕ್ರಿ ಒಬ್ರು ಇದಕ್ಕೆ ಬಟ್ ಈಗ ಹತ್ತಿ ಕಟ್ಟೋದೆಲ್ಲ ಹೆಂಗ್ ಕಟ್ತೀರಿ? ಏನೈತ್ರಿ ಕಡೆ ಬಟ್ ಇದು ಹೈಟ್ ನೀವು ಜಾಸ್ತಿ ಬಿಡಲ್ಲ. ಬಿಡಲ್ಲ ಸರ್ ಈಗ ಒಂದ್ ವರ್ಷ ಆಗೋವರೆಗೂ ಬೆಳೆಸ್ತೀವಿ ಸರ್ ನಾವು ಒಂದ್ ವರ್ಷ ಆದ್ಮೇಲೆ ಇಳಿಸಿ ಬಿಡ್ತೀವಲ್ಲ ಸರ್ ಇಲ್ಲಿವರೆಗೂ ಇಳಿಸ್ತೀವ್ರಿ ನಾವು ಮತ್ತೆ ಇಲ್ಲಿ ಕಟ್ ಮಾಡಲ್ಲ ಸರ್ ಅದನ್ನ ಸುಳ್ಳಿ ಸುತ್ತಿ ನೆಲದಲ್ಲಿ ಇಡ್ತೀವಿ ತೆಗ್ ತೋಡಿ ಮತ್ತೆ ಅದು ಬೆಳ್ತಾ ಒಂದ್ ವರ್ಷಕ್ಕೆ ಮತ್ತೆ ಅಲ್ಲಿಗೆ ಮುಡ್ತೀವಿ ಸೊ ಇದನ್ನ ಕಟಿಂಗ್ ಮಾಡಂಗಿಲ್ಲ. ಕಟ್ಟ ಮಾಡಲ್ಲ ಸರ್ ಮೇಲೆ ಕಟಿಂಗ್ ಮಾಡಿದ್ರೆ ಬಳ್ಳಿ ಉಳಿಯಲ್ಲ ಸರ್ ಇದು ಅದು ಪ್ರೊಸೆಸ್ ಇರೋದೇ ಇದೆ ಸರ್ ತೆಗ್ಗಿನಲ್ಲಿ ಮುಚ್ಚೋದು ವರ್ಷಕ್ಕೊಮ್ಮೆ ಬಳ್ಳಿ ಇಳಿಸೋದು ಅಂತಂದು ಒಂದು ಇಂಥ ಸೀಸನ್ ಅಂತ ಇರುತ್ತೆ ಸರ್ ಅದು ಯಾವ ಸೀಸನ್ಸ್? ಅದು ಫೆಬ್ರವರಿ ಇರುತ್ತೆ ಸರ್ ಆ ಟೈಮ್ನಾಗ ಇಳಿಸ್ಬೇಕು ಸರ್. ಸೊ ಮಳಿ ಟೈಮ್ನಾಗ ಅದನ್ನೆಲ್ಲ ಕಟ್ಟಿರೋದೆಲ್ಲ ಉಚ್ಚಬೇಕು ವಾಪಸ್ ಉಚ್ಚಿ ಕೆಳಗೆ ಇಳಿಸಿ ಇಲ್ಲಿವರೆಗೂ ಲಾಸ್ಟ್ ಸರ್ ನೆಲದಲ್ಲಿ ಮುಚ್ಚಿಬಿಡ್ತಾರೆ ಸರ್ ಸುಳಿ ಸುತ್ತಿ. ಸೊ ಮತ್ತೆ ಅಲ್ಲಿಂದ ಚಿಗುರು ಹೊಸ ಚಿಗುರು ಇಲ್ಲಿಂದ ಚಿಗುರು ಮತ್ತೆ ಸ್ಟಾರ್ಟ್ ರೀ ಸೈಡ್ ಎಲ್ಲ ಬ್ರಾಂಚ್ ಹೊಡಿತೀವ್ರಿ ಇದೆಲ್ಲ ಈಗ ಒಂದು 4 ತಿಂಗಳು ಆತಂದು ಸರ್ ಇಳಿಸಿ ಇಲ್ಲಿ ಇಳಿಸಿದ್ದೀವಿ ಮತ್ತೆ ಇದೆಲ್ಲ ಅಲ್ಲಿ ಟಚ್ ಅಲ್ಲಿಗೆ ಸರ್. ಈಗ ಇದನ್ನು ಒಂದು ಸಸಿ ತಗೊಂಬಂದು ನಾವು ಹಚ್ಚಿದ ಮ್ಯಾಗ ಎಷ್ಟು ವರ್ಷ ಬರುತ್ತೆ ಸರ್ ಇದ್ರ ಜೀವಿ? ಸರ್ ನಾವು ಎಲ್ಲಿವರೆಗೂ ಉಳಿಸ್ಕೊಂತೀವಿ ಅಲ್ಲಿ ತನಕ ಬರ್ತೀರಿ ನಮ್ಮ ಮೇಲೆ ಡಿಪೆಂಡ್ ಅಂತ ಸರ್ ಸರ್ 100 ವರ್ಷದ ಪ್ಲಾಟ್ ನಮ್ಮ ಮೇಲೆ ಡಿಪೆಂಡ್ ಅಂತ ಇದಕ್ಕೆ ಲೈಫ್ ಅನ್ನೋದು ಇರಂಗಿಲ್ರಿ. ಇದು 100 ವರ್ಷ ಅಲ್ಲ, ಒಂದೊಂದು ತಲೆ ಮುಣಿಗೆ ಮಕ್ಕಳು ಸಹಿತ ಅವ್ರ ಅಪ್ಪರ್ ಹಚ್ಚಿದು ಈಗ ಮಾಡ್ಕೊಂಡು ಹೋಗ್ರಿ ಇಲ್ಲಿ ಎರ್ಗೇರಿ ಮದ್ದಾಳ ಅಂತವ. ಇದೇನಂದ್ರೆ ವರ್ಷ ಪುನರ್ಜನ್ಮ ಅದಕ್ಕೆ. ಈಗ ಒಂದ್ಸರ ನಾವು ಇದನ್ನ ತೆಗೆದು ಸಿಂಬಿ ಸುತ್ತಿ ಮುಸ್ತೀವಲ್ಲ, ಆಮೇಲೆ ಎಲ್ಲಿಂದ ಸ್ಟಾರ್ಟಿಂಗ್ ಇರ್ತೈತಿ ನೋಡು, ಅಲ್ಲಿಂದ ಬೇರ್ ಕುಟ್ಕೊಂಡ್ ಬಿಡ್ತೈತಿ ಅದು 1 ವರ್ಷದಾಗ ಅದು ಕೊಳತು ಬಿಡ್ತೈತಿ ಅದು ಮಣ್ಣಾಗ. ಮತ್ತು ಹೊಸ ಗಿಡ ಫ್ರೆಶ್. ಸೊ ಇದಕ್ಕೆ ನಾವು ಒಂದ್ 5 ವರ್ಷಕ್ಕೋ 10 ವರ್ಷಕ್ಕೋ ಹೊಸ ಸಸಿ ಒಂದ್ಸರ ಹಚ್ಚಿದ್ರೆ ಅದನ್ನ ಫಸ್ಟ್ ನಾವು ಸುರಕ್ಷಿತ ಉಳಿಸ್ಕೋಬೇಕು. ಅದಕ್ಕೆ ಏನು ಆಹಾರ ಗೊಬ್ಬರ ಎಲ್ಲ ಕೊಟ್ಕೊಂತವ್ರ ಅಷ್ಟು ಬೆಳಿತೈತೆ. ಮತ್ತೆ ಪ್ರತಿ ವರ್ಷಕ್ಕೆ ಅದನ್ನ ಗುಂಡಿ ತೋಡಿ ಅದು ಬರಂತ ಮೂರ್ ಜನ ಇರ್ತಾರ, ಅಲ್ಲಿಗೊಬ್ರು ಹಿಡ್ಕೊಂತಾರ, ಎಲ್ಲ ಲೀಫ್ ಎಲ್ಲ ಸವರ್ತಾರ, ಒಳ್ಳೆ ನೈಸಾಗಿ ಸಿಂಬಿ ಸುತ್ತಿ ಒಂದು ಈ ಮಟ್ಟಕ್ಕೆ ಹೊಸ ಪ್ರೆಸ್ ಕಟ್. ಅಲ್ಲಿಂದ ಮತ್ತೆ ನೆಕ್ಸ್ಟ್ ತಿಂಗಳಿಂದ ಎಲಿ ಏರಕ್ ಚಲೋ, ಅದು ಹೊಸ ಪುನಃ ಜನ್ಮದು. ಅದು 1 ವರ್ಷಕ್ಕೆ ಅದು ಏನು ಈಗ ನೋಡ್ರಿ ಇಲ್ಲಿ ಅದಾವಲ್ಲ ಈ ಬೇರೆ, ಈಗ ಈ ಬೇರೆ ಹೋಯ್ಬಿಟ್ಟು ಮೊದ್ಲಿನ ಬೇರೆ ಈಗ ಹಳೇದು ಈಗ 2-3 ತಿಂಗಳಲ್ಲೇ ಹೋಯ್ಬಿಡ್ತಿದ್ವಿ. ಈಗ ಹೊಸವ್ ಏನು ಇಲ್ಲಿಂದ ಅದಾವಲ್ಲ ಹಿಂಗ್ ಸುತ್ತಿ ತಗೊಂಡಿದ್ ಬೇರೆನ ಮತ್ತೆ ಹೊಸ ಗಿಡ ಇದೆ ಈಗ ಅವೆಲ್ಲ ಅದ ನೋಡ್ರಿ ಎಲ್ಲೆಲ್ಲಿ ಅದಾವಲ್ಲ ಇವು ಒಳಗೆ ಹೋಗ್ಯಾವ. ಇದು ಹೊಸದು, ಅದು ನೆಕ್ಸ್ಟ್ ಇಯರ್ಗೆ ಅದು ಹೋಗ್ಬಿಡ್ತೈತಿ. ಅದು ಅಲ್ಲೈತಲ್ರಿ ಅದು ಗಿಡ ಹೋಗ್ತೈತಿ, ಅದು ನೆಕ್ಸ್ಟ್ ಇಯರ್ ಅದು ಹೊಸದು ಅಲ್ಲಿ ಮತ್ತೆ ಹೊಸದು ಬೇರ್ ಬಿಟ್ಕೊಂಡು ಹೊಸ ಗಿಡ ಅಲ್ಲಿ ಸ್ಟಾರ್ಟ್ ಆಗಿಬಿಡ್ತೈತಿ. ಸೊ ಈಗ ನಾವು ಪ್ರತಿ ವರ್ಷ ಸಸಿ ತಂದು ಹಚ್ಬೇಕು, ಇಲ್ಲ 5 ವರ್ಷಕ್ಕೆ 10 ವರ್ಷಕ್ಕೆ ಒಂದ್ಸರಿ ಹೊಸ ಸಸಿ ತಂದು ಹಚ್ಬೇಕನ್ನ ಪ್ರಮೇಯ ಏನಿಲ್ಲ. ಒಮ್ಮೆ ಹಚ್ಚಿದ್ರೆ 100 ವರ್ಷದ್ದು ಎಲ್ಲಿ ತೋಟದ ಓಪನ್ ಆಗಿದ್ದು 100 ವರ್ಷ ಹಂಗ. ಇದನ್ನ ಮೇಂಟೆನೆನ್ಸ್ ಮುಖ್ಯ, ಮೇನ್ ಇದಕ್ಕೆ ಮೇಂಟೆನೆನ್ಸ್. ಈಗ ಜಾಸ್ತಿ ನಮ್ ಗಿಡ ಹೈಟ್ ಅದಾವ ಅಂದ್ರ ಇದ್ರ ಮಗ್ಲ ಟ್ರಂಚ್ ಹೊಡಿತೀವಿ ನಾವು ಫುಲ್. ಆ ಗಿಡ ಎಷ್ಟು ಗಿಡಕ್ಕೆ ಹೋಗುತ್ತಪ್ಪ, ಇದಕ್ ಬರ್ತೋ ಈ ಮಟ್ಟಕ್ಕೆ ಬರ್ಬೇಕಲ್ಲ ಅದು. ಅದನ್ನ ಅಲ್ಲಿವರೆಗೆ ತಗೊಂಡೋಗಿ ಅದಕ್ಕೆ ಎಬ್ಸೋದು, ಅಲ್ಲಿದು ಬಳ್ಳಿ ತಗೊಂಬಂದು ಇದಕ್ಕೆ ಎಬ್ಸೋದು. ಮತ್ ಹಿಂಗೆ ಮಧ್ಯದಾಗ ಇದಕ್ಕೆ ಗ್ಯಾಪ್ ಆಗೈತಲ್ಲ, ಈಗ ಇದ್ರನ್ನು 1-2 ಬಳ್ಳಿ ತೊಗೊಂಡು ಇದಕ್ಕೆ ಕುಡ್ಸ್ಕೊಂಡ್ಬಿಡೋದು. 1 ತಿಂಗಳಿಗೆ 1 ಲಕ್ಷ ರೂಪಾಯಿ ಆತಂದ್ರೆ ಅದ್ರಾಗ 25,000 ರೂಪಾಯಿ ನಾವು ತೆಗೆದ್ರು 75,000 ಉಳಿತೈತಿ ತಿಂಗಳ. ಈ ಗೌರ್ಮೆಂಟ್ ನೌಕರಿ ಮಾಡೋಕೋರು 25-30 ರೂಪಾಯಿ ದುಡಿತೀವಿ. 10 ಗುಂಟೆ ಮಾಡ್ಕೊಂಡು ಲೇಬರಿಗೆ ಕೊಟ್ಕೊಂಡು ಆರಾಮ ಇಂಥದ್ದೊಂದು ಮಾಡ್ಬೋದು. ನೀವು ಹೆಂಗೆ ಇಳುವರಿ ತೆಗಿತೀರಿ ಹಂಗ 1-1.5 ಲಕ್ಷ ರೂಪಾಯಿ ಮಟ್ಟ ಇನ್ಕಮನ್ನು ತೆಗಿಬೋದು ಮನಸ್ಸು ಮಾಡಿದ್ರೆ. 1 ತಿಂಗಳಿಗೆ 50,000 ಖರ್ಚು ತೆಗೆದ್ರು 1 ತಿಂಗಳಿಗೆ 1 ಲಕ್ಷ ಉಳಿಸ್ಬೋದು. ಮಾಡೋರ್ ಮೇಲೆ ಡಿಪೆಂಡ್ ಅದು, ಕಟ್ಟರು ಮಾಡೋರು ಗೊಬ್ಬರ ಆಹಾರ ಅದ್ರ ಮೇಲೆ ಡಿಪೆಂಡ್ ಅದು. ಅಷ್ಟು ಇಳುವರಿ ತಕ್ಕೋಬೋದು ನಾವು ಮನಸ್ಸು ಮಾಡಿದ್ರೆ. ಇದು ನಮ್ಮ ಸಾಹೇಬ್ರು ಇಸ್ರೇಲ್ಗೂ ಇದ್ರಲ್ಲ, ಅಲ್ಲಿ ಇಸ್ರೇಲ್ಗೂ ಬಂದ ಮ್ಯಾಗ ಈಗ ಹೊರಗಡೆ ನುಗ್ಗಿ ಚೊಕ್ಕಿನ ಇದನ್ನ ಈ ಟೆಕ್ನಾಲಜಿ ಮಾಡಿ ಈ ತರ ನೋಡ್ರಿ, ಹೊರಗೆ ನೋಡಕ್ಕೇನು ಕಾಣಗಲ್ಲ, ಒಳಗೆ ಬಂದ್ರೆ ನೋಡ್ರಿ ಈ ತರ ಮಾರ್ಕೆಟ್ನಾಗ ನಿಮಗೆ ಫ್ರೆಶ್ ಎಲ್ಲಿನ ಸಿಗುದಿಲ್ಲ ಇಷ್ಟು ನೋಡಿ ಸರ್. ಈ ಟೈಪ್ನು ಕೊಡೋದಿಲ್ಲ, ನೈಸ್ ಆಗಿ ನಿಮಗೆ ಮಾರ್ಕೆಟ್ನಾಗ ಕೊಡ್ತಾರೆ. ಒಂದು ಸಣ್ಣದು ದೊಡ್ಡದು. ನಮ್ಮ ಎಲಿ ಹರಿದ್ರೆ ಅಂದ್ರೆ ಮಾರ್ಕೆಟ್ಗೆ ಹೋದ್ರೆ ಫಸ್ಟ್ ನನಗೆ ನಿನಗೆ ಅಂತ ಇದು ಮಾಡ್ತಾರೆ. ಕಾಂಪಿಟೇಷನ್ ಅಲ್ಲಿ ಜಾಸ್ತಿ ಆಗುತ್ತೆ ಅವ್ರಿಗೆ. ನಮಗೆ ನೋಡಿ ಕೃಷ್ಣ ಉಕ್ಕುನ್ ಸರ್ ಹೋಗಿದ್ದಲ್ಲ ಸರ್, ಇಸ್ರೇಲ್ಗೆ ಹೋಗಿದ್ರು. ನಮ್ಮ ಕೊಪ್ಪಳದ ತೋಟಗಾರಿಕೆ ಅಧಿಕಾರಿಗಳಾದಂಥ ಕೃಷ್ಣ ಉಕ್ಕುನ್ ಸರ್ ಇಸ್ರೇಲ್ಗೆ ಹೋಗಿ ಅಲ್ಲಿ ಮಾದರಿ ತಿಳ್ಕೊಂಬಂದು
ಇಲ್ಲಿ ಅದನ್ನ ಎಕ್ಸ್ಪೆರಿಮೆಂಟ್ ಮಾಡಿಸ್ತಾ ಇದಾರೆ, ಅದು ಕೂಡ ಸಕ್ಸಸ್ ಕೂಡ ಆಗೈತಿ ಅಲ್ವಾ ಸರ್ ಈಗ? ಸಕ್ಸಸ್ ಐತಿ ಬಿಡ್ರಿ ನಮ್ದು. ಈಗಾಗಲೇ ಇದು 3ನೇ ವರ್ಷ ರೀ ಇದು. ಹ್ಮ್ 800 ಬೆಳಿಗ್ಗೆ 800 ಬಂಬು. ಫಸ್ಟ್ ಇನ್ವೆಸ್ಟ್ಮೆಂಟ್ಗೆ ಬಂಬ್ ಒಂದು ಚೆನ್ನಾಗಿರೋ ಬಂಬ್ ತೊಗೋಬೇಕು, ಗಟ್ಟಿಬಿದ್ರು ಮೇಲ್ಗಡೆ ತಂತಿ ಹಾಕಿ ಎಲೆಕ್ಟ್ರಿಕಲ್ ವೈರ್ ಹೆಂಗೆ ಹೊಡಿತಾರೆ ಹಂಗೆ ಹೊಡೆದ್ಬಿಟ್ಟು ಟೈಟಾಗಿ ಕಟ್ಕೋಬೇಕು. ಭಾಳ ಆಳು ಹಾಕಂಗಿಲ್ಲ ಇದನ್ನ, ಮ್ಯಾಗ ಒಂದು 4 ಬಳ್ಳಿ ಅಷ್ಟ ಐತಿದ್ ಈಗ ಬಿದ್ರು, ಜಾಸ್ತಿ ಒಳಗೆ ಒಳಕಿಲ್ಲ. ಇದು ಕಟ್ಬಿಡೋದು. ಹಚ್ಚೋ ಮುಂದೆ ನಾವು 2 ಬಳ್ಳಿ ಹಚ್ಚಿದ್ವಿ, ಚಿಗುರು ಬಂದ್ ಬ್ರಾಂಚ್ ಬಂದು ಇಷ್ಟು ಹೊಕೊಂಡಾಗ್ಯಾವ. ಪ್ಲಾಸ್ಟಿಕ್ ಪೈಪಿಗೆ ಹಾಕೋಬಹುದು, ಆದ್ರೆ ತಡೆಯಂಗಿಲ್ಲ. ಬೊಂಬನ ಅದಕ್ಕೆ ಸರಿಯಷ್ಟು, ಯಾಕಂದ್ರೆ ಇದ್ರ ಬೇರು ಇದು ಹಿಡ್ಕೊಂತೈತಿ. ಇದು ಇಲ್ಲಿ ನೋಡ್ರಿ, ಇವು ಬೇರ್ ಬಂದಿರ್ತೈತಿ ಇಲ್ಲೆಲ್ಲ. ಈಗ ಇದು ಇರ್ತೈತಲ್ಲ, ಈ ಬೇರ್ ಬೊಂಬಿ ಹಿಡ್ಕೊಂತೈತಿ ಇದೆಲ್ಲ. ಈಗ ನೋಡ್ರಿ ಪ್ಲಾಸ್ಟಿಕ್ ಪೈಪ್ ನಿಲ್ಲಂಗಿಲ್ಲ, ಜಾರ್ತೈತೆ. ಈ ಬಳ್ಳಿ ಕಟ್ಟಿದ್ರು ಇವು ಗಂಟು ಇರ್ತಾವಲ್ಲ, ಜರದ್ ಬಿಟ್ಟು ಪೈಪಾರ್ ಪೂರ ಜರದ್ ಕೆಳಗೆ ಬೀಳುತ್ತೆ. ಇದು ಜರಿಯಂಗಿಲ್ಲಲ್ಲ, ಇಲ್ಲಿಗೆ ಗಂಟು ಇರ್ತೈತಿ, ಬಿದ್ರು ಹಿಡಿತೈತಿ ಅದು ಅಲ್ಲಿಗೆ. ಸೊ ಬಂಬನೇ ಶ್ರೇಷ್ಠ ಅಂತ ಇದಕ್ಕೆ. ಬಂಬನೇ ಶ್ರೇಷ್ಠ, ಆದ್ರೆ ಗಟ್ಟಿ ಬಿದ್ರೆ ಹಾಕ್ಬೇಕು. ಒಳ್ಳೆ ನೋಡ್ರಿ, ರೈತರು ಮಾಡ್ಬೇಕಂದ್ರೆ ಇದನ್ನ ಒಂದು 10 ಗುಂಟೆ ಇಲ್ಲಿ ಒಂದು 800 ಬಳ್ಳಿ ಕುಂದಿರುತ್ತೆ. ಸಾಲಿಂದ ಸಾಲಿಗೆ 2 ಫೀಟು, ಸಸಿಯಿಂದ ಸಸಿಗೆ 2 ಫೀಟು, ಸಾಲಿನ 4 ಫೀಟ 800 ಕುಂದಿರ್ತೈತೆ 10 ಗುಂಟೆಯಲ್ಲಿ. ಒಳ್ಳೆ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ತಿಂಗಳ ಆಳು ಖರ್ಚು ಎಲ್ಲ ತೆಗೆದು 1 ಲಕ್ಷ ರೂಪಾಯಿ ಉಳ್ಕೋಬಹುದು. ಗ್ರೇಟ್. ನೋಡಿ, ಇನ್ನೂ ಇದ್ರ ಬಗ್ಗೆ ಏನಾರು ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನಮ್ಮ ಕೊಪ್ಪಳ ಇಲಾಖೆ ತೋಟಗಾರಿಕೆ ಇಲಾಖೆಯವ್ರನ್ನ ಒಂದ್ಸರಿ ಕಾಂಟ್ಯಾಕ್ಟ್ ಮಾಡಿ, ಇನ್ನೂ ನಿಮ್ಗೆ ಇದ್ರ ಬಗ್ಗೆ ಹೆಚ್ಚಿನ ನಾಲೆಜ್ ಕೊಡ್ತಾರೆ, ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ಭಾಳ ಖುಷಿ ಆಯ್ತು ಅವನು ಭೇಟಿಯಾಗಿ.